ಪೂಜೆ ತುಂಬ ಚೆನ್ನಾಗಿ ಮಾಡಿದ್ಯಾ, ಬಹಳ ಸಂತೋಷ ಆಯ್ತು. ನೀನ್ ಬಂದಿದ್ದು ನನಗೆ ಸಂತೋಷ ಆಯ್ತಪ್ಪ. ಆದ್ರೆ ಯಾಕೆ ಈ ರೀತಿ ಪದೇ ಪದೇ ಕದ್ದು ಮುಚ್ಚಿ ಬರ್ತಿದ್ಯಾ ಹೇಳು? ಅಕಸ್ಮಾತ್ ಏನಾದ್ರೂ ಸಿಕ್ಕಾಕೊಂಡ್ರೆ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತಲ್ವಾ? ನಮಗೂ ನಿನ್ನನ್ ಬಿಟ್ರೆ ಇನ್ಯಾರಿದ್ದಾರೆ ಹೇಳು? ಯೋಚನೆ ಮಾಡಬೇಡ ಮಗಳೇ, ನಮ್ಮ ಪಾಲಿನ ಕತ್ಲು ಕಳೀತು ಅಂತಾನೆ ಲೆಕ್ಕ. ಒಂದು ಸಲ ಮಣಿಹಾರದ ಪೂಜೆ ಶುರುವಾಯಿತು ಅಂದ್ರೆ ನಮ್ಮನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ. ಯಾವ ಶಕ್ತಿನೂ ನಮ್ಮನ್ನು ತಡೆಯೋದಕ್ಕೂ ಆಗಲ್ಲ. ಇಷ್ಟು ದಿನ ಮಣಿಹಾರನ ನಾವು ರಕ್ಷಣೆ ಮಾಡಿದ್ವಿ, ಇನ್ನು ಮುಂದೆ ಮಣಿಹಾರ ನಮ್ಮಗಳನ್ನ ರಕ್ಷಣೆ ಮಾಡುತ್ತೆ. ಯೋಚನೆ ಮಾಡಬೇಡ, ನೀನು ನಿಶ್ಚಿಂತೆಯಾಗಿರು. ಅಪ್ಪ, ನೀನ್ ನನ್ನ ಸಮಾಧಾನಕ್ಕೆ ಹೇಳ್ಬೇಡ ಅಪ್ಪ. ಆ ಮಣಿಹಾರಕ್ಕೆ ಯಾವ ಶಕ್ತಿನೂ ಇಲ್ಲ ಅನ್ನೋದು ನನಗೆ ಗೊತ್ತು. ಅಷ್ಟಕ್ಕೂ ಅದಕ್ಕೆ ಅಷ್ಟೊಂದು ಶಕ್ತಿ ಇದ್ದಿದ್ರೆ ರಾಜಾರಾಣಿನ ಕಾಪಾಡ್ಬೋದಿತ್ತಲ್ವಾ? ಯಾಕೆ ಸುಮ್ಮನೆ ಇತ್ತು? ನೀವೆಲ್ಲರೂ ಸೇರ್ಕೊಂಡು ಮಣಿಹಾರಕ್ಕೇನೋ ಭಾರಿ ಶಕ್ತಿ ಇದೆ ಅನ್ನೋ ಥರ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದೀರಾ ಅಷ್ಟೇ. ಅದನ್ನೆಲ್ಲ ನಂಬೋದಕ್ಕೆ ನಾನು ಬಿಲ್ಕುಲ್ ತಯಾರಿಲ್ಲಪ್ಪ. ನನ್ನ ಕಿವಿಗೆ ಮಣಿಹಾರ ಅನ್ನೋ ಹೂವನ ಇಡೋದಕ್ಕೆ ಬರಬೇಡಿ ನೀವೆಲ್ಲರೂ. ಸರಿ, ಅದು ನಿನ್ನ ಅಭಿಪ್ರಾಯ ಅಲ್ವಾ? ಅದ್ರ ಬಗ್ಗೆ ನಾನೇನು ಹೇಳಲ್ಲ. ಕೆಲವು ವಿಚಾರಗಳು ನಿಮ್ಮ ಅನುಭವಕ್ಕೆ ಬಂದಾಗಲೇ ನಿಮ್ಗೆ ಅರ್ಥ ಆಗೋದು. ಅದಕ್ಕಿಂತ ಮುಂಚೆ ನಾವೇನೇ ಹೇಳಿದ್ರೂ ಪ್ರಯೋಜನ ಆಗಲ್ಲ. ಮಣಿಹಾರದ ಶಕ್ತಿ ಏನು ಅನ್ನೋದು ಒಂದಲ್ಲ ಒಂದು ದಿನ ನಿನಗೆ ಅರ್ಥ ಆಗತ್ತ. ಆಗ ನೀನೇ ಹೇಳ್ತೀಯ ಮಣಿಹಾರದ ಮಹಿಮೆ ಏನು ಅಂತ. ಕಾಲನೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಅಲ್ಲಿವರೆಗೂ ಕಾಯ್ಬೇಕಷ್ಟೆ. ಸರಿ, ಈ ಮಣಿಹಾರ ಏನ್ ಶಕ್ತಿನ ತೋರಿಸುತ್ತೋ ತೋರಿಸ್ಲಿ, ನಾನು ನೋಡ್ತೀನಿ. ಕ್ಷಮಿಸು ತಾಯಿ, ನನ್ನ ಮಗಳು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವಳಿಗೆ ಇದೆಲ್ಲ ಅರ್ಥ ಆಗಲ್ಲ. ಆದರೆ ನೀನು ಏನು ಅನ್ನೋದು, ಏನು ಮಾಡಬಲ್ಲೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಅದನ್ನ ಎದುರು ನೋಡ್ತಾ ಇದ್ದೀನಿ.